ನಮಸ್ತೆ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಸ್ನ್ಯಾಕ್ಸ್ ರೆಸಿಪಿ ನೋಡೋಣ. ಸ್ವೀಟ್ ಕಾರ್ನ್ ಸ್ನ್ಯಾಕ್ಸ್, ಬನ್ನಿ ಹೋಗೋಣ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಒಂದು ಸ್ನ್ಯಾಕ್ಸ್ ರೆಸಿಪಿನ ನೋಡೋಣ. ಸ್ವೀಟ್ ಕಾರ್ನ್ ಪಕೋಡನ ಮಾಡೋಣ ಬನ್ನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಕಮ್ ಫಾಸ್ಟ್. ಸ್ಪೈಸಿ ಸ್ವೀಟ್ ಕಾರ್ನ್ ಪಕೋಡಾಗೆ ನಾವು ಇಲ್ಲಿ 1 ಬೌಲು ಸ್ವೀಟ್ ಕಾರ್ನ ತಗೊಂಡಿದ್ದೇವೆ. ಕಡಲೆ ಹಿಟ್ಟು ಕೂಡ ತಗೊಂಡಿದ್ದೇವೆ. ಕಡಲೆ ಹಿಟ್ಟು ಸ್ವಲ್ಪ, ಅಕ್ಕಿ ಹಿಟ್ಟು ಕೂಡ ತಗೋಬೇಕು. 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಆಮೇಲೆ ಕರಿಬೇವು ಸೊಪ್ಪು ಕೂಡ ತಗೊಂಡಿದ್ದೇವೆ. ಬಿಳಿ ಎಳ್ಳು ಕೂಡ ತಗೊಂಡಿದ್ದೇವೆ. ಇದು ಕೂಡ ಮೇಲ್ಗಡೆ ಗಾರ್ಲಿಶಿಗೆ ತುಂಬ ಚೆನ್ನಾಗಿರುತ್ತೆ. ಆಮ್ಚೂರ್ ಪೌಡರ್ನ ತಗೊಂಡಿದ್ದೇನೆ. ಇದು ಟೇಸ್ಟಿಗೆ ಪಕೋಡ ಆದಮೇಲೆ ಮೇಲ್ಗಡೆ ಹಾಕಿದರೆ ಟೇಸ್ಟು ಸಖತ್ತಾಗಿ ಬರುತ್ತೆ. ಜೀರಿಗೆನ ತಗೊಂಡಿದ್ದೇನೆ. ಸ್ಪೈಸಿಗೆ ಅಂತ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೇವೆ. ಅದಕ್ಕೆ ಇವಾಗ ಕಾರ್ನ ಹಾಕ್ಕೊಳ್ಳೋಣ. 1/2 ಕಪ್ ಆಗೋಷ್ಟು ಹಿಟ್ಟು, 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ಜೀರಿಗೆ ಹಾಕೋಣ. 1 ಟೀ ಟೇಬಲ್ ಸ್ಪೂನ್ ಎಳ್ಳು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ಪೈಸಿಗೆ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಆಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳೋಣ. ತುಂಬ ತೆಳುವಾಗೂ ಬೇಡ, ಫುಲ್ ಗಟ್ಟಿಯಾಗೂ ಬೇಡ. ಹಿಟ್ಟು ಕಾರ್ನ್ಗೆ ಅಂಟ್ಕೋಬೇಕು, ಆ ಥರ ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿದ್ರೆ ಗೊತ್ತಾಗುತ್ತೆ. ಒಂದೇ ಸರಿಗೆ ನೀರು ಹಾಕ್ಬಿಟ್ರೆ ಫುಲ್ ಅಳಕಾಗ್ಬಿಡುತ್ತೆ. ಈ ಥರ ಸಾಕು, ಇದಿಷ್ಟೇ. ಇದನ್ನು ನಾನು ರೆಸ್ಟಿಗೆ ಇಡಲ್ಲ, ಕಲಿಸ್ಬಿಟ್ಟು ಹಾಗೆ ಮಾಡಿಕೊಂಡ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ, ಇಲ್ಲಿ ಕ್ರಿಸ್ಪಿಯಾಗಿ. ಅದಕ್ಕೆ ಇವಾಗ ಈ ಕಡೆ ಇದನ್ನು ಕಲಸಿಟ್ಬಿಟ್ಟು ಕಡೆ ಆಯಿಲ್ನ ಬಿಸಿಗಿಡೋಣ. ನೋಡಿ, ಈ ಥರ ಸಾಕು. ಈಗ ಬಂದರೆ ಚೆನ್ನಾಗಿರುತ್ತೆ. ಆಯಿಲ್ನ ಬಿಸಿಗಿಟ್ಕೊಳ್ಳೋಣ. ಸ್ಟೋವ್ನ ಹಚ್ಕೊಂಡ್ಬಿಟ್ಟು ಪ್ಯಾನ್ ಬಿಸಿಯಾಗಿದೆ, ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿಯಾಗಿದೆ, ಪಕೋಡೆನ ಬಿಡೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಕಲರ್ ಬಂದಿದೆ. ಇವಾಗ ಇದನ್ನ ತೆಗೆಯೋಣ. ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ.
ಈ ಥರ ಬಂದಿದೆ. ಮೇಲೆ ಸ್ವಲ್ಪ ಆಮ್ಚೂರ್ ಪೌಡರ್ನ ಹಾಕ್ಕೊಳ್ಳೋಣ. ಇಷ್ಟು ಸಾಕು. ಹಾಗೆ ಗಾರ್ಲಿಷ್ಗೆ ಎಳ್ಳು ಕೂಡ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನೋಡಿ ಕರಿಬೇವನ್ನ ನೋಡಿ. ಫೈನಲಿ ಕಾರ್ನ್ ಪಕೋಡ ರೆಡಿ ಆಯಿತು. ಇವಾಗ ಇದನ್ನು ಟೇಸ್ಟ್ ಮಾಡುವ ಸಮಯ. ಬನ್ನಿ ಇವಾಗ ಇದನ್ನು ನನ್ನ ಮಗಳು ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ತಾಳೆ. ನಾನು ಇದನ್ನು ಅವಳಿಗೆ ಕೊಡ್ತೀನಿ, ಹೇಗೆ ಬಂದಿದೆ ಟೇಸ್ಟು ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾಳೆ. ಇದು ಮಾತ್ರ ನೋಡಲಿಕ್ಕೆ ತುಂಬ ಸೂಪರ್ ಆಗಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ, ಅವಳು ಕೇಳೋಣ ಏನು ಹೇಳ್ತಾಳೆ. ನನ್ನ ಮಗಳ ಕೈಯಲ್ಲಿ ಕೊಟ್ಟಿದ್ದೇನೆ. ಹೇಗಿದೆ? ಹೇಗಿದೆ? ಚೆನ್ನಾಗೈತಾ? ಚೆನ್ನಾಗಿದೆ. ಏನಂತ ಹೇಳ್ತೀಯಾ? ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇದೆ. ನಿಮಗೆ ಈ ರೆಸಿಪಿ ಇಷ್ಟ ಇದೆಯೇ? ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಅಮ್ಮ ಚೆನ್ನಾಗಿದೆ, ಇದು ಕ್ರಿಸ್ಪಿಯಾಗಿ ಬಂದಿದೆ. ಕಾರ್ನ್ ಪಕೋಡ ನನಗೆ ಇಷ್ಟ ಆಯಿತು. ಯಾರು ಈ ರೆಸಿಪಿ ನೋಡಿದ್ದೀರಾ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಮಸ್ತೆ. ಈ ರೆಸಿಪಿ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು. ಇವಾಗ ಈವ್ನಿಂಗ್ ಟೈಮು, ಅದಕ್ಕೋಸ್ಕರ ಅವಳು ಅಮ್ಮ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂದ್ಲು. ನನಗೆ ತಟ್ಟೆ ಅಂತ ಹೊಡೆದಿದ್ದೆ, ಇದು ಕಾರ್ನ್ ಇತ್ತು ಮನೆಯಲ್ಲಿ, ಅದರಿಂದ ಕಾರ್ನ್ ಪಕೋಡ ಮಾಡಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಸೂಪರಾಗಿ ಬಂದಿದೆ. ಈ ವಿಡಿಯೋನ ಯಾರೆಲ್ಲ ನೋಡಿರ್ತೀರಾ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ. ಇಷ್ಟ ಆದರೆ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಧನ್ಯವಾದಗಳು.